ಹೆಲೋ ಎವ್ರಿವನ್, ವೆಲ್ಕಮ್ ಟು ಕೋಡರ್ 21 ಟ್ಯುಟೋರಿಯಲ್. ಈ ವಿಡಿಯೋದಲ್ಲಿ ಸಿಂಪಲ್ ಹೆಲೋ ವರ್ಡ್ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋಣ. ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಯೂಶಲಿ ಒಂದು ಸಮ್ ಪ್ರಿಂಟ್ ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡಿಬಿಟ್ಟು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ದಟ್ ಈಸಿಯಾಗಿ ಅರ್ಥ ಆಗುತ್ತೆ ಆ್ಯಂಡ್ ಈಸಿಯಾಗಿ ಹ್ಯಾಂಡ್ಸ್ ಆನ್ ಸಿಗುತ್ತೆ, ಲೈಕ್ ಹೌ ಜಾವಾ ಪ್ರೋಗ್ರಾಮಿಂಗ್ ಗೆಟ್ಸ್ ಎಕ್ಸಿಕ್ಯೂಟೆಡ್ ಅಂತ ಹೇಳಿ. ಲೆಟ್ಸ್ ರನ್ ದಿಸ್ ಪ್ರೋಗ್ರಾಮ್. ಇಲ್ಲಿ ನೋಡಿ ಹೆಲೋ ವರ್ಡ್ ಅಂತ ಪ್ರಿಂಟ್ ಆಗ್ತದೆ. ಸೇಮ್ ಒಂದು ಲೈನ್ ಪ್ರಿಂಟ್ ಮಾಡಿದ್ರೆ ಸಾಕ? ಬೇಡ, ಇನ್ನೊಂದು ಲೈನ್ ಪ್ರಿಂಟ್ ಮಾಡೋಣ. ಇನ್ನೊಂದು ಲೈನ್ ಅಂತ ಪ್ರಿಂಟ್ ಮಾಡೋಣ. ಹೆಲೋ ಜಾವಾ ಫುಲ್ ಸ್ಟ್ಯಾಕ್ ಡೆವಲಪರ್ಸ್ ಅಂತ ಟೈಪ್ ಮಾಡೋಣ. ಹೆಲೋ ಇದನ್ನ ಚೇಂಜ್ ಮಾಡಿ ಜಾವಾ ಫುಲ್ ಸ್ಟ್ಯಾಕ್ ಡೆವಲಪರ್ಸ್. ಸಿಂಪಲ್. ಮತ್ತೆ ಈಗ ರನ್ ಮಾಡಿ. ರೈಟ್ ಕ್ಲಿಕ್, ರನ್ ಆಸ್ ಜಾವಾ ಅಪ್ಲಿಕೇಶನ್. ಓಕೆ, ಸೊ ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತಿದೆ, ಜಾವಾಗ ಹೆಂಗೆ ಗೊತ್ತಾಗ್ತಿದೆ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ಹೆಂಗೆ ಗೊತ್ತಾಗ್ತಿದೆ ಅಂತಂದರೆ, ಇದು ಪಬ್ಲಿಕ್ ಸ್ಟಾಟಿಕ್ ವೈಡ್ ಮೇನ್ ಅನ್ನೋದು ಒಂದು ಎಂಟ್ರಿ ಪಾಯಿಂಟ್ ಫಾರ್ ಯುವರ್ ಆಲ್ ಜಾವಾ ಪ್ರೋಗ್ರಾಮ್ಸ್. ಪ್ರೊಡಕ್ಷನ್ಗೆ ಹೋದಾಗ ರಿಯಲ್ ಟೈಮ್ ಅಪ್ಲಿಕೇಶನ್ ದಟ್ ಇಸ್ ಡಿಫ್ರೆಂಟ್ ಥಿಂಗ್, ಅದನ್ನ ಲೇಟರ್ ಆನ್ ನೋಡೋಣ. ಬಟ್ ಸಿಂಪಲ್ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ದಿಸ್ ದ ಎಂಟ್ರಿ ಪಾಯಿಂಟ್. ಸಿಗ್ನೇಚರ್ ಪಬ್ಲಿಕ್ ಸ್ಟಾಟಿಕ್ ವೈಡ್ ಮೇನ್ ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್ ಸೇಮ್ ಇದೇ ಥರನೇ ಇರಬೇಕು. ಆ್ಯಂಡ್ ಲೆಟ್ಸ್ ಡಿಬಗ್ ದಿಸ್ ಪ್ರೋಗ್ರಾಮ್. ಇಲ್ಗೊಂದು ಡಿಬಗರ್ ಪಾಯಿಂಟ್ ಇಡೋಣ, ಇಲ್ಗೊಂದು ಡಿಬಗರ್ ಪಾಯಿಂಟ್ ಇಡೋಣ. ಆ್ಯಂಡ್ ರೈಟ್ ಕ್ಲಿಕ್, ಇನ್ಸ್ಟೆಡ್ ಆಫ್ ರನ್ ಆಸ್ ಜಾವಾ ಅಪ್ಲಿಕೇಶನ್ ಡಿಬಗ್ ಆಸ್ ಜಾವಾ ಅಪ್ಲಿಕೇಶನ್ ಅಂತ ಮಾಡಿ. ನೋಡಿ, ಕಂಟ್ರೋಲ್ ಇಲ್ಲಿಗೆ ಬಂತು. ಕಂಟ್ರೋಲಿಗೆ ಬಂದು ಸ್ಟಾಪ್ ಆಗಿದೆ. ಇಲ್ಲಿಂದ ನೆಕ್ಸ್ಟ್ ಲೈನ್ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ, ನಿಮ್ಮ ಕೀಬೋರ್ಡಲ್ಲಿ F8 ಪ್ರೆಸ್ ಮಾಡಿ. F8 ಪ್ರೆಸ್ ಮಾಡಿದಾಗ ಏನಾಯಿತು, ಈ ಲೈನ್ ಎಕ್ಸಿಕ್ಯೂಟ್ ಆಯಿತು. ಎಕ್ಸಿಕ್ಯೂಟ್ ಆಗಿ ಹೆಲೋ ವರ್ಡ್ ಅಂತ ಪ್ರಿಂಟ್ ಆಯಿತು. ಕಂಟ್ರೋಲ್ ಬಂದು ಇಲ್ಲಿ ಹೈಲೈಟ್ ಆಗಿದೆ ನೋಡಿ, ಜಾವಾ ಫುಲ್ ಸ್ಟ್ಯಾಕ್ ಡೆವಲಪರ್ಸ್ ಅಂತೇಳಿ ಇಲ್ಲಿಗೆ ಬಂತು ಕಂಟ್ರೋಲು. ಇವಾಗ ಮತ್ತೆ F8 ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಲೈನ್ ಪ್ರಿಂಟ್ ಆಯಿತು, ಪ್ರೋಗ್ರಾಮ್ ಎಂಡ್ ಆಯಿತು. ದಿಸ್ ಇಸ್ ಹೌ ಯು ನೀಡ್ ಟು ಲರ್ನ್. ಥ್ಯಾಂಕ್ಸ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಜಾವಾ ವೇರಿಯೇಬಲ್ಸ್ನ ಯಾವ ಥರ ಕ್ರಿಯೇಟ್ ಮಾಡೋದು, ವೇರಿಯೇಬಲ್ ಸ್ಕೋಪ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್.